ಸಿಕ್ ಬೀಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಡೆಟ್ ಟ್ರ್ಯಾಪ್ ಅನ್ನಲ್ಲ, ಅದಕ್ಕೆ ಕನ್ನಡದಲ್ಲಿ ಸಾಲದ ಸುಳಿ ಅಂತಾರೆ. ನಾನು ಸರ್ವನಾಶದ ಚಕ್ರತೀರ್ಥ ಅಂತೇನೆ. ಪ್ಲೀಸ್ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಮನೆಗಾಗಿ ಸಾಲ ಮಾಡೋದು ಬೇರೆ. 20 ವರ್ಷದ ಸರ್ವಿಸ್ ಆಗಿರುವಾಗ ನೀವು ಮಾಡಿದ ಸಾಲ ಕಂತು ಕಂತಾಗಿ ಅನೇಕ ಸಲ ನಿಮಗೆ ಗೊತ್ತು ಆಗದಂತೆ, ಕೈಯು ಕಚ್ಚಿದಂತೆ ಸಂಬಳದಲ್ಲಿ ಡಿಡಕ್ಟ್ ಆಗ್ತಾ ಹೋಗಿ ರಿಟೈರ್ಮೆಂಟ್ ಹೊತ್ತಿಗೆ ನೀವು ನಿರಾಳವಾಗಿ ಬಿಡ್ತೀರಿ. ಚಿಕ್ಕ ಪುಟ್ಟ ಕೈಗಡಗಳನ್ನ ಹೇಗೋ ತೀರಿಸ್ಕೋತೀರಿ. ಆದ್ರೆ ಹೆಂಡತಿಯ ಒಡವೆ ಒತ್ತಿಟ್ಟು ಸಾಲ ತಂದೆ, 5% 8%ಗೆ ಬಡ್ಡಿಗೆ ತಂದೆ ಅಂತ ಹೊರಟ್ರೋ ಮುಗೀತು. ಈ ಸಾಲದ ಬಡ್ಡಿ ಕಟ್ಲಿಕ್ಕೋಸ್ಕರ ಮತ್ತೊಂದು ಸಾಲ ಮಾಡಬೇಕಾಗುತ್ತೆ. ಕಡೆಗೆ ಲೆಕ್ಕ ಹಾಕಿದ್ರೆ ಈ ಪರಿಯ ಸಾಲ ಆಯ್ತಾದ್ರೂ ಹೇಗೆ, ಇದನ್ನು ತೀರ್ಸೋದಾದ್ರೂ ಯಾವತ್ತಿಗೆ, ಈ ಪರಿ ಬಡ್ಡಿ ತರೋದೆಲ್ಲಿಂದ? ಮಾಡಿದ